Hi guys, good morning guys. Visit to happy. Hi guys, good morning. SP ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಹೋಗ್ತಾ ಇರೋದು ನಮ್ಮನೆ ತೋಟ. ನೋಡಿ ಗೈಸ್, ಈ ಥರ ಇದೆ. ನಾವು ತೋಟ ವಿಸಿಟ್ ಮಾಡ್ತಾ ಇದ್ದೀವಿ ಗೈಸ್. ನೋಡಿ, ಅಡಿಕೆ ತೋಟ, ಬಾಳೆ ಮನೆ ಇದೆ. ನಮ್ಮದು ಬಾವಿ, ತೋಟದ ಬಾವಿ ಗೈಸ್. ನೋಡಿ, ತೋಟದ ಬಾವಿ ಈ ಥರ ಇದೆ ಗೈಸ್. ತೋಟದ ಬಾವಿ ನೋಡಿ, ಇಷ್ಟು ಸಣ್ಣ ಬಾವಿ ಆದ್ರೂ ನೋಡಿ ಗೈಸ್, ಇದರಲ್ಲಿ ಈವಾಗಲೂ ನೀರಿದೆ. ನೀವು ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಗೈಸ್, ಬಟ್ ನೀರಿದೆ ಇದರಲ್ಲಿ ಗೈಸ್. ನೋಡಿ ನಮ್ಮ ಬ್ರೋ ನೋಡಿ ಏನು ಕೆಲಸ ಮಾಡ್ತಾರೆ ನೋಡಿ ಗೈಸ್. ನೋಡಿ, ಅಡಿಕೆ ತೋಟ ನೋಡಿ ಗೈಸ್. ನಿಮ್ಮ ಮನೇಲಿ ಇರುತ್ತೆ ಅನಿಸುತ್ತೆ ಅಡಿಕೆ ತೋಟ. ಸೊ ಅಡಿಕೆ ತೋಟ ನೋಡದೇ ಇರೋರು ನೀವು ನೋಡ್ಬೋದು. ಸೊ ಈ ಥರ ಅಡಿಕೆ ಆಗುತ್ತೆ. ಆ್ಯಂಡ್ ಸ್ವಲ್ಪ ಆ್ಯಕ್ಚುಲಿ ಇವಾಗ ಬಿಸಿಗಾಲ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಕಡಿಮೆ ಇರುತ್ತೆ ಈ ಕಾಲದಲ್ಲಿ. ಅದಕ್ಕೆ ಬಿಸಿಗೆ ಒಣಗೋಗುತ್ತೆ, ಗಿಡಗಳೆಲ್ಲ ಒಣಗೋಗುತ್ತೆ. ನೋಡಿ ಹಿಂಗೆ ಒಣಗೋಗುತ್ತೆ ಗಿಡ. ನೋಡಿ ಈ ಥರ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಫ್ಲವರ್ಗೆ ಏನು ಹೇಳ್ತಾರೆ ಅಂದರೆ, ಇದು ಮೇ ಫ್ಲವರ್ ಅಂತ ಹೇಳ್ತಾರೆ. ಸೊ ಏಪ್ರಿಲ್ ಮೇ ಮಂತಲ್ಲೇ ಆಗುತ್ತೆ. ಮೈನ್ಲಿ ಮೇ ಮಂತಲ್ಲಿ ಆಗುತ್ತೆ ಇದು. ಸೊ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಮನೆಗಳಲ್ಲಿ ಕೂಡ ಬೆಳೆಸ್ತಾರೆ ಈ ಥರ ಫ್ಲವರ್ಸ್, ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಗೈಸ್, ಈ ತೋಟದಲ್ಲಿ ಬೇರೆ ಬೇರೆ ರೀತಿಯ ಕ್ರಾಪ್ ಇದೆ ಆ್ಯಕ್ಚುಲಿ. ಸೊ ಇದು ನೋಡಿ, ಬಡ್ಡುಳಿ ಅಂತಾರೆ ಇದನ್ನು. ನಾನು ನಿಮಗೆ ತೋರಿಸ್ಬೇಕು ಅಂದರೆ ಆ್ಯಕ್ಚುಲಿ ಇದರಲ್ಲಿ ಯಾವುದು ಬಡ್ಡುಳಿ ಆಗಿಲ್ಲ, ಬಟ್ ಆಗಿದ್ದಿದ್ರೆ ನಾನು ನಿಮ್ಗೊಂದು ತೋರಿಸ್ತಾ ಇದ್ದೆ. ಸೊ ಇದರದ್ದು ಮೇ ಬಿ ಸೀಸನ್ ಐ ಥಿಂಕ್ ಅರೌಂಡ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇದರಲ್ಲಿ ಬಡ್ಡುಳಿ ಆಗುತ್ತೆ. ಬಡ್ಡುಳಿ ಏನಕ್ಕೆ ಯೂಸ್ ಅಂದರೆ, ಅದನ್ನ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಬಡ್ಡುಳಿ. ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ ಆ್ಯಕ್ಚುಲಿ ಬಡ್ಡುಳಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಸೊ ಒಂದು ಇದೆ ಆ್ಯಕ್ಚುಲಿ ಬಡ್ಡುಳಿ, ನಿಮ್ಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಗೈಸ್. ನೋಡಿ ಓ ಇಲ್ಲಿದೆ ನೋಡಿ, ಈ ಥರ ಇದೆ. ಇಷ್ಟು ದೊಡ್ಡದು ಬಡ್ಡುಳಿ ಬರುತ್ತೆ. ನಿಂಬೆ ಹಣ್ಣು ಇದೆಯಲ್ಲ, ಆ ನಿಂಬೆ ಹಣ್ಣಿದು ಇನ್ನೊಂದು ಥರದ ಹಣ್ಣು, ಅದೇ ಬಡ್ಡುಳಿ ಅಂತ. ಬಡ್ಡುಳಿದು ನೋಡಿ, ನಮ್ಮ ಬ್ರೋ ಏನು ಹೇಳ್ತಾರೆ ಅಂದರೆ, ಬಡ್ಡುಳಿದು ಹಣ್ಣು ಅಂತೆ, ಅಲ್ಲ ನಿಂಬೆ ಹುಳಿದು ಹಣ್ಣು ಅಂತೆ ಬಡ್ಡುಳಿ. ನೋಡಿ ಈ ಥರ ಹೇಳ್ತಾ ಇದ್ದಾರೆ. ನೋಡಿ ಈ ಥರ ಪೇರಲೆ ಇದೆ ಗೈಸ್. ನೋಡಿ ಇದು ಮಾವಿನ ಹಣ್ಣು. ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಆಗಿಲ್ಲ. ಈ ಮರದಲ್ಲಿ ಇದೆಯಲ್ಲ ಸ್ವಲ್ಪ ಯಾವಾಗಲೂ ಆಗಲ್ಲ ಆ್ಯಕ್ಚುಲಿ. ಸೊ ಕಡಿಮೆ ಇದರಲ್ಲಿ, ಅಂದರೆ ಕೆಲವು ಮಾವಿನ ಮರದಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಎಲ್ಲ ಟೈಮು ಕೂಡ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದರಲ್ಲಿ 1 ವರ್ಷ ಆದಮೇಲೆ ಆಗುತ್ತೆ, ಕೆಲವೊಂದರಲ್ಲಿ ಬಿಟ್ಟಾಗುತ್ತೆ. ಸೊ ಈ ಥರ ಗೈಸ್, ನೀವು ನೋಡಿದ್ದೀರಾ ಕೊಕ್ಕೋ ಅಂತನೆಲ್ಲ ಕೇಳಿರ್ತೀರಿ, ಚಾಕ್ಲೇಟ್ ಎಲ್ಲ ಮಾಡ್ತೀವಲ್ಲ ನಾವು. ಸೊ ಇದನ್ನು ಕೊಕ್ಕೋ ಅಂತೀವಿ ನೋಡಿ. ಈ ಥರ ಕೊಕ್ಕೋ ಇರುತ್ತೆ. ಸೊ ಇದು ಚೆನ್ನಾಗಿ ಹಣ್ಣಾಗಬೇಕು. ಹಣ್ಣಾಗ್ಬಿಟ್ಟು ಅದರೊಳಗಡೆ ಕಾಯಿ ಇರುತ್ತೆ. ಸೊ ಆ ಕಾಯಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಣಗಿಸಿ, ಅದನ್ನ ಫ್ರೈ ಮಾಡಿ ಅದಾದಮೇಲೆ ಮಿಲ್ಲಿಗೆ ಕೊಡ್ತಾರೆ. ಮಿಲ್ಲಿಗೆ ಕೊಟ್ಟಾದ್ಮೇಲೆ ಅದು ನಾವು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದರಲ್ಲಿ ಚಾಕ್ಲೇಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ನಮ್ಮ ಕಡೆ ಜಾಸ್ತಿ ಬೆಳೀತಾರೆ ಇದನ್ನು ಆ್ಯಕ್ಚುಲಿ, ಕೊಕ್ಕೋನ. ಸೊ ಕೊಕ್ಕೋ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಯಾವುದು ಇವಾಗ ಹಣ್ಣು ಕಾಣಿಸ್ತಾ ಇಲ್ಲ. ಹಣ್ಣು ಕಾಣಿಸಿದ್ರೆ ನಾನು ನಿಮಗೆ ತೋರಿಸ್ಬೋದಿತ್ತು ಈ ಥರ ಇರುತ್ತೆ ಅಂತ. ನೋಡಿ ಗೈಸ್, ಎಲ್ಲ ಕೊಕ್ಕೋ ಮರ ಇದೆ. ಸೊ ಕೊಕ್ಕೋ ಇದು ಹಾಳಾಗಿದೆ ಗೈಸ್ ಕೊಕ್ಕೋ. ನೋಡಿ ನಮ್ಮ ಹಸ್ಬೆಂಡಿಗೆ ಸಿಗೋದೇ ಇದೇ ಥರದ್ದೇ ಹಾಳಾಗಿರೋದೆ. ಅಡಿಕೆ ನೋಡಿ ಗೈಸ್, ನೋಡಿ ಅಡಿಕೆ ಕಾಣಿಸ್ತಾ ಇದೆಯಾ? ಕಾಣಂತ ಬಿಸಿಲಿದೆ. ಸೊ ಅದಕ್ಕೋಸ್ಕರ ಇವಾಗ
ಕಾಣಿಸ್ತಾ ಇಲ್ಲ. ಸ್ಪ್ರಿಂಕ್ಲರ್ ನೋಡಿ ಗೈಸ್, ನೋಡಿ ಈ ಥರ ಸ್ಪ್ರಿಂಕ್ಲರ್ ಇರುತ್ತೆ. ಇದು ತೋಟಕ್ಕೆ ನೀರು ಬಿಡೋಕ್ಕೆ ಆಗುತ್ತೆ. ಸೊ ಇದರಲ್ಲಿ ಪಂಪಲ್ಲಿ ಆನ್ ಮಾಡಿದರೆ ನೀರು ಇದರಲ್ಲಿ ಸ್ಪ್ರೇ ಆಗುತ್ತೆ. ಸೊ ನೋಡ್ಬೋದು ನಿಮಗೆ. ಹೀಗೆ ಮುಂದೆ ಹೋಗ್ತಾ 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 ಒಂದೊಂದು ರೀತಿ ನಾನು ಡಿಫ್ರೆನ್ಸ್ ತೋರಿಸ್ತೀನಿ. ಅಡಿಕೆ ತೋಟಕ್ಕೆ ಬರೋದಂದರೆ ಫುಲ್ ಖುಷಿ, ಯಾಕೆಂದರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ತುಂಬ ಸೆಕೆ ನಿಮಗೆ ಗೊತ್ತಲ್ಲ, ಮಂಗಳೂರು ಸೆಕೆ ಹೆಂಗಿರುತ್ತೆ ಅಂತ. ಫುಲ್ ಸೆಕೆ. ನೋಡಿ ಗೈಸ್, ನೋಡಿ ಇಲ್ಲಿ ಇದು ತೋಟಕ್ಕೆ ತೋಡು ಇದೆಯಲ್ಲ, ನೀರಿಲ್ಲ ಗೈಸ್ ಇಲ್ಲಿ. ನೋಡಿ ನೀರಿಲ್ಲದೆ ಯಾವ ಥರ ಆಗಿದೆ, ಬರಗಟ್ಟಾಗಿದೆ, ಅಷ್ಟು ನೀರಿಲ್ಲ. ಸೊ ಗುಡ್ಡೆ ಗೈಸ್, ಆನೆ ಎಲ್ಲ ಬರುತ್ತೆ ಗೈಸ್ ಇಲ್ಲಿ ನೈಟಲ್ಲಿ. ಆನೆ ಬಿಟ್ಟರು ಚಿರತೆ ಬರುತ್ತೆ, ಕಾಡು ಪ್ರಾಣಿಗಳೆಲ್ಲ ಬರುತ್ತೆ, ತೋಳೆಲ್ಲ ಬರುತ್ತೆ. ನಾವು ನೈಟಲ್ಲೆಲ್ಲ ಈಗ ಬರಲ್ಲ ಗೈಸ್, ಭಯ ಆಗುತ್ತೆ ಗೈಸ್. ನೋಡಿ ಹಿಂಗಿದೆ, ನೋಡಿ ಇವರಿಲ್ಲಿ ಎಳೆದು ಬಿಟ್ಟಿದ್ದಾರೆ. ಅಲ್ಲಿ ಏನು ಹೇಳಿ, ತೋಡು ಗೈಸ್. ನೋಡಿ ಈ ಥರ ಅಲ್ಲಿಂದ ನೀರು ಬರುತ್ತೆ. ಮಳೆಗಾಲ ಇದೆಯಲ್ಲ, ಈ ನೀರು ಫುಲ್ಲಾಗಿರುತ್ತೆ. ನಾವು ಎಷ್ಟು ಬಂದು ಆಟಾಡ್ತೀವಿ ಅಂದರೆ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಖುಷಿಯಾಗುತ್ತೆ ಇಲ್ಲಿ ಆಟಾಡೋಕ್ಕೆ. ಮಳೆಗಾಲ ಬಂದರೆ ಫುಲ್ ಮೀನುಗಳೆಲ್ಲ ಬರ್ತಾ ಇರುತ್ತೆ, ಖುಷಿಯಾಗುತ್ತೆ. ಅಲ್ಲಿ ಬರುತ್ತೆ ಆನೆ. ನೋಡಿ ಅಷ್ಟು ದೊಡ್ಡ ಕಾಡಲ್ಲಿ ಆನೆ ಬರುತ್ತೆ. ಎಲ್ಲಿ ಬರುತ್ತೋ ಎಲ್ಲಿ ಹೋಗುತ್ತೋ ಒಂದು ಗೊತ್ತಾಗಲ್ಲ. ನೋಡಿ ಇಲ್ಲಿ ನಾಗನ ಕಲ್ಲು, ದೇವರ ಕಲ್ಲು. ದೇವರೇ ಕಾಪಾಡಪ್ಪ, ಒಳ್ಳೇದು ಮಾಡು, ಎಲ್ಲರಿಗೂ ಚೆನ್ನಾಗಿಟ್ಟಿರಪ್ಪ. ಬಿದಿರು ನೋಡಿದ್ದೀರಾ ಗೈಸ್ ನೀವು? ನೋಡಿ ಬಿದಿರು, ಇದು ಬಿದಿರು ಅಂತ ಹೇಳ್ತೀವಿ. ಸೊ ನೋಡಿ ಈ ಥರ ಇದು ಬಿದಿರು ಅಂತ ಹೇಳ್ತೀವಿ. ಚಿಕ್ಕದು ಮರಿ ಇದೆಯಲ್ಲ, ಆ ಬಿದಿರಿದು. ಸೊ ಇದು ದೊಡ್ಡದಾಗುತ್ತೆ. ಕೊಳಲೆಲ್ಲ ಮಾಡ್ತೀವಲ್ಲ ಇದರಲ್ಲಿ. ಆಮೇಲೆ ಕೆಲವರು ಮನೆ ಅಲ್ಲಿ ಕೊಟ್ಟಿಗೆಲ್ಲ ಮಾಡ್ತಾಯಿದ್ರೆ ನಮ್ಮ ಸೈಡಲ್ಲಿ, ಅದಕ್ಕೆ ಅವರು ಇದನ್ನು ಬಳಸ್ತಾರೆ. ಇದು ಬೆಳೆದು ದೊಡ್ಡದಾಗಿ ಕಟ್ ಮಾಡಿ ಅದನ್ನ ರಿಪೇರಿ ಮಾಡೋ ಹೊತ್ತಿಗೆಲ್ಲ ಹಾಕ್ತಾರೆ. ಸೊ ಅದು ತುಂಬ ಸ್ಟ್ರಾಂಗ್, ತುಂಬ ಟೈಮು ಕೂಡ ಬರುತ್ತೆ. ಆ್ಯಕ್ಚುಲಿ ತುಂಬ ಟೈಮ್ ಅಂದರೆ ಅದು ತುಂಬ ವರ್ಷ ಬರುತ್ತೆ. ಸೊ ನೋಡಿ ಹೋಗ್ತಾ ಇದೆ ಗೈಸ್. ನೋಡಿ ಹೋಗ್ತಾ ಯಾರು ನೋಡಿಲ್ಲ ಅಂದರೆ ಇದು ನೋಡಿ, ಇದರಲ್ಲೆಲ್ಲ ಹಾವೆಲ್ಲ ಇರುತ್ತೆ ಗೈಸ್, ಜಾಗ್ರತೆಯಾಗಿರ್ಬೇಕಾಗುತ್ತೆ. ಇಲ್ಲಿ ಯಾವಾಗ ಎಲ್ಲೆಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ, ಭಯ ಆಗುತ್ತೆ ಗಾಯ್ಸ್. ನೋಡಿ ನಮ್ಮ ಬ್ರೋ ನೋಡಿ ಎಲ್ಲಿ ಹೋಗಿದ್ದಾನೆ ಬಾ ಗೈಸ್, ಒಂಚೂರು ಭಯ ಇಲ್ಲ ಅವನಿಗೆ. ಹೋಗ್ತಾನೆ ಸೀದಾ ರೋಡ್ ಸೈಡ್ ಗೈಸ್, ನಮ್ಮದು ತೋಟ ಇರೋದು, ಅದಕ್ಕೆ ಅಲ್ಲ ರೋಡಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ. ನೋಡಿ ಬಿದಿರು ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಬಿದಿರು ಅಂದರೆ ತುಂಬ ಇಷ್ಟ ಗೈಸ್. ಆ್ಯಕ್ಚುಲಿ ಬಿದಿರದ್ದು ಒಂಥರ ಡಿಫ್ರೆಂಟ್ ಲೀಫ್, ಮತ್ತು ಅದರದ್ದು ಒಂಥರ ಸ್ಟೆಮ್ ಕೂಡ ಚೆನ್ನಾಗಿದೆ. ಅದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಅದು ಪೇಯ್ನ್ ಕೂಡ ಆಗುತ್ತೆ. ಇದು ಸ್ಟಿಕ್ ಇದೆಯಲ್ಲ, ತುಂಬ ಪೇಯ್ನ್ಫುಲ್ ಸ್ಟಿಕ್. ಹೊಡೆದ್ರೆ ಇದೆಯಲ್ಲ ಚೆನ್ನಾಗಿ ಸಿಗುತ್ತೆ. ನಾವು ಚಿಕ್ಕದ್ರಲ್ಲೆಲ್ಲ ಇದ್ದಾಗ ಚೆನ್ನಾಗಿ ಹೊಡಿದುಗಳು ಸಿಕ್ತಿತ್ತು, ಬೈಗಳು ಸಿಕ್ತಿತ್ತು, ಹೊಡಿತಾಯಿದ್ರು. ಇದೇ ಸ್ಟಿಕ್ ಯೂಸ್ ಮಾಡ್ತಾಯಿದ್ರು ಅವಾಗ. ನೋಡಿ ಗೈಸ್ ಯಾವ ಥರ ಇದೆ ಬಿದಿರು ಗೈಸ್. ನೋಡಿ ಹೆಂಗಿದೆ ತೋಟ. ಮರ ತೆಂಗು ನೋಡಿ ಎಷ್ಟು ದೊಡ್ಡದಿದೆ. ಏನೋ ಮಾಡ್ತಾರೆ ನೋಡಿ, ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ ಆ ಕಡೆ. ಕಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ಕೊಕ್ಕೋ ಹಣ್ಣು, ಈ ಥರ ಇರುತ್ತೆ ಹಣ್ಣು. ಇದನ್ನು ಹೊಡೆದ್ಬಿಟ್ಟು ತಿನ್ನಬೇಕು ಆ್ಯಕ್ಚುಲಿ. ಬೇಸಿಲ್ ಇದು ಕೆರೆ. ಸೊ ಇದರಿಂದ ನಮಗೆ ತೋಟಕ್ಕೆ ನೀರು ಬರುತ್ತೆ. ನಾವು ಈ ಥರ ಉಳಿಸ್ಬೇಡಿ. ಹಾಯ್ ಗೈಸ್,
ಇದು ನೋಡಿ ಪೆಪ್ಪರ್ ಸೀಡ್ ಇದೆಯಲ್ಲ, ಇದು ಆ್ಯಕ್ಚುಲಿ ಇಲ್ಲಿಂದ ಬೆಳೆಸ್ತಾರೆ ನಾವು. ಸೊ ಇಷ್ಟು ಈ ಥರ ಹೋಗುತ್ತೆ, ಇದು ಮರದಲ್ಲಿ ಫುಲ್ ಪೆಪ್ಪರ್ ಆಗುತ್ತೆ. ಪೆಪ್ಪರಿಗೆ ಒಳ್ಳೆ ರೇಟ್ ಇದೆ ಗೈಸ್. ಸೊ ಇದನ್ನ ಏನು ಮಾಡ್ತೀವಿ ಅಂದರೆ, ಇದು ಹಣ್ಣಾಗುತ್ತೆ. ಓಕೆ, ಹಣ್ಣಾದಮೇಲೆ ನಾವು ಬಿಸಿಲಿಗೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸ್ತೀವಿ. ಒಂದು 10 to 15 days ಒಣಗಿಸ್ತೀವಿ. ಅದಾದಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಹುರಿದ್ಬಿಟ್ಟು ಅದನ್ನ ಪುಡಿ ಮಾಡ್ಕೊಳ್ತೀವಿ. ಪುಡಿ ಮಾಡಿ ಯೂಸ್ ಮಾಡುವಂಥದ್ದು ಗೈಸ್.